ಹಾಯ್ ಎವ್ರಿವನ್, ಎಲ್ಲರಿಗೂ ಕೊನೆಯ ದಿನದ ಎಲ್ಲರಿಗೂ ಶುಭ ಶನಿವಾರದ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ನಾವು ನೆನ್ನೆ ಅಲ್ಲದೆ ಮೊನ್ನೆನೇ ಹೂವು ತಂದು ಇಟ್ಕೊಂಡಿದ್ವಿ. ಯಾಕಂತಂದರೆ ನಮ್ಮೂರಾಗ ಹೂವು ಎಲ್ಲ ಕಟ್ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಹಂಗಾಗಿ ನಾವು ಹೂವು ಮನೆಗೆ ಅಡ್ವಾನ್ಸೇ ತಂದು ಇಟ್ಕೊಂಡಿದ್ವಿ. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮನೆ ಬಾಗಿಲು ಮುಂದೆ ರಂಗೋಲಿ ಇದೆಲ್ಲ ಬಿಟ್ಕೊಂಡು ಪೂಜೆಗೆಲ್ಲ ಹೂವು ಎಲ್ಲ ಹಾಕ್ಕೊಂಡು ರೆಡಿ ಮಾಡಿ ನಮ್ಮ ಮನೆಗೆ ಅಂದರೆ ನಮ್ಮ ಮನೆಯವರು ಧರ್ಮಸ್ಥಳಕ್ಕೆ ಹೋಗಿದ್ರು, ಹಂಗೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿದ್ರು ಅಂತೆ ನಾನು ಒಂದು ವೀಡಿಯೋನಾಗ ಹೇಳಿದ್ದೆ. ನಮ್ಮ ಮನೆಯವರು ಟ್ರಿಪ್ ಹೋಗಿದ್ದಾರೆ ಅಂತ. ಹಂಗಾಗಿ ಅವರು ಬಂದಿದ್ದರು ಪಾಪ. ಪೂಜೆ ಮಾಡಿ ಎಲ್ಲರಿಗೂ ಪ್ರಸಾದ ಕೊಡೋಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿಬಿಟ್ಟು ಇವತ್ತು ಒಳ್ಳೆಯ ದಿನ ಅಂಥೇಳಿ ನಾನು ಮನೆಗೆ ಪೂಜೆ ಎಲ್ಲ ಶುರು ಮಾಡಿಕೊಂಡು ಪೂಜೆ ಮುಗಿಸಿ, ಅಂದರೆ ನಂದು ಪೂಜೆ ಮಾಡಬೇಕು ಅಂದರೆ ನಾನು ತುಂಬಾ ಸುಸ್ಥಿರವಾಗಿ ಸಮಾಧಾನದಿಂದ ಮಾಡಿದ್ರೇ ನನಗೆ ಸಮಾಧಾನ. ಸೊ ಹಂಗಾಗಿಬಿಟ್ಟು 1-2 ಹೂವು ಇಕ್ಕಿ ಮಾಡೋಕ್ಕೆ ಮನಸ್ಸೇ ಆಗೋಲ್ಲ. ಸೊ ಹಂಗಾಗಿ ದೇವ್ರ ಮನೆ ತುಂಬ ಹೂಗಳಿದ್ರೇ ಸಮಾಧಾನ. ನೋಡ್ತಾ ಇರ್ಬೋದು ದೇವ್ರ ಪ್ರಸಾದ ಮತ್ತು ಆಮೇಲೆ ತೀರ್ಥ ಇದೆಲ್ಲ ಕ್ಲೀನಾಗಿ ಇಕ್ಕಿಬಿಟ್ಟು ಏನಂತಾರೆ ನಾನು ಪೂಜೆ ಮಾಡೋಣ ಶುರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೂಜೆ ಶುರು ಮಾಡ್ಕೊತಾ ಇದ್ದೆ. ನನ್ನ ಮಗನ ಬೇರೆ ತುಂಬಾ ತೀಟೆ ಮಾಡ್ತಾಯಿದ್ದ, ನಾನು ಬರ್ತೀನಿ ದೇವ್ರ ಮನೆಗೆ ಅಂತೇಳಿ. ದೇವ್ರ ಮನೆಗೆ ಬಂದು ಏನು ಮಾಡ್ತೀಯ ಅಂತಂದರೆ ಒಂದೇ ಸಮ ಗಲಾಟೆ ಮಾಡ್ತಾಯಿದ್ದ. ಸೊ ಹಂಗಾಗ್ಬಿಟ್ಟು ನನಗೆ ತುಂಬಾ ಕಷ್ಟ ಆಗ್ತಾಯಿತ್ತು ಅವನಿಂದ ಇದು ಮಾಡೋಕ್ಕೆ. ನೋಡ್ತಾ ಇರ್ಬೋದು ನೀವೇ. ನಾನಿವಾಗ ಇನ್ನೇನು ದೀಪ ಅಂಟಿಸೋ ಸಮಯ ನಂದು. ಯಾಕಂತಂದರೆ ಇನ್ನು ಎಲ್ಲ ರೆಡಿ ಮಾಡ್ಕೊಂಡಿರೋದು ಆಲ್ರೆಡಿ ಕ್ಯಾಪ್ಷನ್ ತೋರಿಸಿದ್ನಲ್ಲ. ಸೊ ಹಾಗಾಗಿಬಿಟ್ಟು ನಾನು ಇನ್ನೇನು ದೀಪ ಅಂಟಿಸೋಣ ಅಂತೇಳ್ಬಿಟ್ಟು ದೀಪ ಬೇರೆ ಅಂಟಿಸ್ತಾ ಇದ್ದೀನಿ. ನಾನು ಅಂದರೆ ಹೆಂಗಪ್ಪ, ಒಂದು ದೀಪ ಒಂಟಿ ದೀಪ ಹಚ್ಚಲ್ಲ, ಹಚ್ತೀನಿ. ಒಂದು 5-6 ದೀಪ ಹಚ್ತೀನಿ. ಯಾಕಂದರೆ ದೇವ್ರ ಮನೆ ತುಂಬ ದೀಪಗಳು ಮಿಂಚ್ತಾ ಇದ್ರೇ ನಮಗೂ ಒಂಥರ ಸಮಾಧಾನ. ನೀವು ಅದೇ ಥರ ಮಾಡ್ತೀರಾ ಅಂತ ಅಂದ್ಕೊತೀನಿ. ನೋಡ್ತಾ ಇರ್ಬೋದು ನೀವೇ. ಅಂದರೆ ನನ್ನ ಪೂಜೆ ಇಷ್ಟು ಸುಸೂತ್ರವಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿರಲಿಲ್ಲ. ಇವತ್ತು ಕೊನೆಯ ವಾರ ನನಗೆ ತುಂಬಾ ತೃಪ್ತಿ ಕೊಡ್ತು ಅಂತ ಹೇಳ್ಬೋದು. ತುಂಬಾ ಕ್ಲೀನಾಗಾಯಿತು. ಸೊ ಹಂಗಾಗ್ಬಿಟ್ಟು ಕೊನೆಗೆ ನನ್ನ ಪೂಜೆನ ಮುಗಿಸ್ಕೊಂಡು ದೀಪ ಅಂಟಿಸ್ಬಿಟ್ಟು ಆ ಹೂವು ಬೇರೆ ಪಾಪ ಕೃಷ್ಣನ ಮೈ ಮೇಲೆ ಹೂವೇ ಕೂರ್ತಾಯಿಲ್ಲ, ಬಿದ್ದು ಹೋಗ್ತಾಯಿದೆ. ಬಲೆ ಬೇಜಾರಾಗ್ತಾಯಿತ್ತು. ಯಾಕೆ ಹೂವನೇ ಕೂರ್ತಾಯಿಲ್ಲ, ಅಲ್ಲಿ ಹಿಡ್ಕೊಳಕ್ಕೆ ಗ್ರಿಪ್ ಇಲ್ಲ ಹೂವು ಕೂತ್ಕೊಳ್ಳೋಕ್ಕೆ. ಹಂಗಾಗಿ ಕೊನೆಯದಾಗ ನನ್ನ ಪೂಜೆ ಲಾಸ್ಟಾಗಿ ಹೆಂಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಹಂಗೇನಾನ ಇಷ್ಟ ಆದರೆ ಕಮೆಂಟ್ ಸೆಕ್ಷನ್ನಾಗೆ ಅಂದರೆ ಹಾರ್ಟ್ ಸಿಂಬಲ್ ಕಳಿಸಿ ನೋಡೋಣ ಇಷ್ಟ ಆಗಿದೆ ಅಂತೇಳಿ ನಾನು ತಿಳ್ಕೊಳ್ತೀನಿ. ಕೊನೆಗೆ ಸಾಂಬ್ರಾಣಿ ಕಡ್ಡಿ ಅಂಟಿಸ್ತಾ ಇದ್ದೆ. ನೋಡ್ತಾ ಇರ್ಬೋದು. ಸಾಂಬ್ರಾಣಿ ಕಡ್ಡಿ ಅಂತಂದರೆ ಲೆಕ್ಕ ಹಾಕಬಾರ್ದು ಅಂತಾರೆ. ಆದರೆ ನಮ್ಮ ಮನೆಗೆ ಯಾವತ್ತಿಂದ ಎಷ್ಟು ಅಂಟಿಸ್ತಾ ಬಂದವರೋ ಅದೇ ಅಂಟಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಕರೆಕ್ಟಾಗಿ ತೊಗೊಂಡು ಕಡ್ಡಿ ಅಂಟಿಸ್ತೀನಿ. ಯಾವಾಗಲೂ ಲೆಕ್ಕ ಹಾಕಬಾರ್ದು, ಆದರೂ ನಾನು ಅದೇ ಥರ ನಾನು ಲೆಕ್ಕ ಹಾಕಲ್ಲ, ಅಂದಾಜು ಮೇಲೆ ತೊಗೊತೀನಿ. ಕೊನೆಗೆ ನಾನು ಸಾಂಬ್ರಾಣಿ ಕಡ್ಡಿನ ದೀಪದ ಹತ್ರಕ್ಕೆ ಹಿಡ್ಕೊಂಡು ಅಂಟಿಸ್ಕೊತಾ ಇದ್ದೆ. ನೀವೇ ನೋಡ್ತಾ ಇರ್ಬೋದು. ಆಚೆಗಡೆ ಫೋಟೋಗಳವೆ, ಇನ್ನು ಹಾಲಾಗೆ ದೇವ್ರ ಫೋಟೋಗಳು, ನಮ್ಮ ಮಾವನವ್ರ ಫೋಟೋ ಎಲ್ಲ ಇದೆ. ಹತ್ತು ಕಡೆ ಎಲ್ಲ ಹೋಗಿ ನಮ್ಮ ರೂಮಾಗೆ, ನಮ್ಮದು ಇನ್ನೊಂದು ರೂಮಾಗೆ ಎಲ್ಲ ಹೋಗಿ ಕಡ್ಡಿಗಳನ್ನ ಅಂಟಿಸ್ಕೊಂಬಂದೆ. ಆಮೇಲೆ ನೋಡ್ತಾ ಇರ್ಬೋದು ತುಂಬ ಭಕ್ತಿಪೂರ್ವಕವಾಗಿ ಇವತ್ತಿನ ನನ್ನ ಪೂಜೆ ನೆರವೇರ್ತು ಅಂತ ಹೇಳ್ಬಿಟ್ಟು ಅನ್ಕೋಬೋದು. ಎಲ್ಲ ದೇವ್ರನ್ನ ನೆನೆಸ್ಕೊತಾ ಇದ್ದೆ. ಯಾವುದಾನ ಒಂದು ದೇವರನ್ನ ಕರುಣೆ ಅಂದರೆ ನಮ್ಮ ಮೇಲೆ ದಯೆ ಇಕ್ಕಿರ್ತಾನೆ ಅಂತ ಹೇಳ್ಬಿಟ್ಟು ಮುಕ್ಕೋಟಿ ದೇವ್ರುಗಳ್ನ ಮುಕ್ತೀವಿ ಅಂತ ಹೇಳ್ಬಿಟ್ಟು ಅಂತಾರಲ್ಲ. ಸೊ ಹಂಗಾಗಿ ಎಲ್ಲ ದೇವ್ರನ್ನ ಮುಕ್ಕೊಂಡು ನಾನು ಮೆಲ್ಲಗೆ ಕಡ್ಡಿ ಅಂಟಿಸ್ತಾ ಇದ್ದೆ. ನೋಡ್ತಾ ಇರ್ಬೋದು ನೀವೇ. ತುಂಬಾ ಚೆನ್ನಾಗಿತ್ತು ಇವತ್ತಿನ ನನ್ನ ಪೂಜೆ. ಏನಪ್ಪ ಅಂದರೆ ಎಲ್ಲ ಒಂದೇ ಥರದ ಹೂವು ಆಗಿದ್ದಾವೆ. ಆ ದೇವ್ರ ಮನೆ ಹಂಗೆ ಎದ್ದು ಬಂದಂಗಿದೆ. ಅಷ್ಟು ಚೆನ್ನಾಗಿತ್ತು ನೋಡೋಕ್ಕೆ. ತುಂಬಾ ಚೆನ್ನಾಗಿತ್ತು. ಆಮೇಲೆ ಇವತ್ತು ಈ ಸೀರೆ ನಾನು ವೇರ್ ಮಾಡಿದ್ದೀನಲ್ಲ, ಇದು ನಮ್ಮಮ್ಮ ಮೊನ್ನೆ ನನ್ನ ಮಗನ 3 ತಿಂಗಳು ಮಗುವಾಗಿದ್ದಾಗ ನಾನು ಊರಿಗೆ ಹೋಗಿದ್ದೆ. ಆ ಊರಿಗೆ ಹೋದಾಗ ನಮ್ಮಮ್ಮ ನನಗೆ ತಕ್ಕೊಟ್ಟಿರೋದು. ತುಂಬಾ ಚೆನ್ನಾಗಿದೆ. ಕಲರ್ ಕ್ವಾಲಿಟಿ ಎಲ್ಲ ನನಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾಯಿದೆ ಅಂತೇಳಿ ಅಂದ್ಕೊತೀನಿ. ಅದು ತಿಳಿಸ್ಕೊಡಿ ನೋಡೋಣ ಹೇಗೆ ಕಾಣಿಸ್ತಾ ಇದ್ದೀನಿ ಇವತ್ತಿನ ದಿವಸ ಅಂಥೇಳಿ. ನಮ್ಮಮ್ಮನ ನನಗೆ 2 ಸೀರೆ ಕೊಡಿಸಿದ್ದು. ಹಾಗಾಗಿ ಈ ಸೀರೆ ಇವತ್ತು ವೇರ್ ಮಾಡಬೇಕು, ಹೊಸ ಸೀರೆ ಅಂತೇಳ್ಬಿಟ್ಟು ಈ ಸೀರೆ ವೇರ್ ಮಾಡಿರೋದು. ಕೊನೆಗೆ ದೇವರಿಗೆ ಮಂಗಳಾರತಿ ಮಾಡ್ತಾಯಿದ್ದೆ. ಎಲ್ಲ ಕಡ್ಡಿ ಅಂಟಿಸೋದಾಯಿತು, ದೀಪ ಅಂಟಿಸೋದಾಯ್ತಲ್ಲ. ಸೊ ಹಂಗಾಗ್ಬಿಟ್ಟು ಕರ್ಪೂರ ಅಂಟಿಸ್ಕೊಂಡು ನಾನು ಮಂಗಳಾರತಿ ಮಾಡ್ತಾಯಿದ್ದೆ. ತುಂಬಾ ಚೆನ್ನಾಗಿತ್ತು ಇವತ್ತಿನ ನನ್ನ ದಿನ ಅಂತೇಳ್ಬಿಟ್ಟು ಅಂದ್ಕೋಬೋದು. ನೀವೇ ನೋಡ್ತಾ ಇದ್ದೀರಾ. ಆಮೇಲೆ ಏನು
ಇನ್ನು ಸಾಂಬ್ರಾಣಿ ಕಡ್ಡಿ ಆಗಿದ ತಕ್ಷಣದ ಕರ್ಪೂರ ಬೇರೆ ಬೆಳಗಿದ್ನಲ್ಲ, ಅಂದರೆ ಮಂಗಳಾರತಿ ಬೇರೆ ಮಾಡಿದ್ನಲ್ಲ. ಮಂಗಳಾರತಿ ತೊಗೊಳಕ್ಕೆ ನಮ್ಮ ಮನೆಯವರು ಆಚೆ ಹೋಗಿದ್ರು. ಸೊ ಹಂಗಾಗ್ಬಿಟ್ಟು ನಾನೇ ಮಂಗಳಾರತಿ ತೊಗೊಂಡು ನನ್ನ ಮಂಗಳಾರತಿ ನನ್ನ ಮಗನಿಗೆ ಕೊಟ್ಟೆ. ಅವ್ನು ಬಿಸಿ ಅಂದರೆ ಭಯ ಬೀಳ್ತಾನೆ. ಸೊ ಹಾಗಾಗಿ ಅವನ ಹತ್ರಕ್ಕೆ ಬರಲಿಲ್ಲ, ದೂರದಿಂದನೇ ಕೊಟ್ಟೆ. ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇಷ್ಟು ಮಾತ್ರ ವೀಡಿಯೋ ಮಾಡಿದ್ದೀನಿ. ಆದರೆ ಎಲ್ಲ ಭಕ್ತಿಯಿಂದ ಇವತ್ತು ನನ್ನ ಪೂಜೆ ನೆರವೇರಿದೆ. ಹಾಗೆ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳ್ಬಿಟ್ಟು ಅಂದ್ಕೊಂಡ್ವಿ. ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗಲಿಲ್ಲ. ಯಾಕೆಪ್ಪ ಅಂತಂದರೆ ಮಳೆ ಬೇರೆ ತುಂಬ ಬರೋಂಗಿತ್ತು. ಮೋಡ ಅಂದರೆ ಮೋಡ ಕವಿದ್ಕೊಂಡಿತ್ತು ನಮ್ಮೂರಾಗೆ. ನಿಮ್ಮೂರಾಗೆ ಹೆಂಗೆ ಅಂತ ಗೊತ್ತಿಲ್ಲ. ನಮ್ಮ ಕಡೆ ತುಂಬ ಮಳೆ ಇತ್ತು. ಮನೆ ದೇವ್ರಿಗೂ ಹೋಗೋಕ್ಕಾಗಲಿಲ್ಲ. ಯಾವುದಾನ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಹೋಗೋಕ್ಕಾಗಲಿಲ್ಲ. ಸೊ ಹಂಗಾಗಿ ಸಾಯಂಕಾಲ ಹೋಗೋಣ, ಇಲ್ಲೇ ಊರಾಗೆ ಗಂಗಮ್ಮ ಅಂತೇಳಿ ದೇವಸ್ಥಾನ ಐತೆ, ಅಲ್ಲಿಗೆ ಹೋಗೋಣ ಅಂತೇಳಿ ಅಂದ್ಕೊಂಡು ಸುಮ್ಮನೆ ಅದೇ. ನೋಡ್ತಾ ಇದ್ದೀರಾ, ಇನ್ನು ಅರ್ಶಿನ ಕುಂಕುಮ ಇಕ್ತಾ ಇದ್ದೀನಿ. ಎಲ್ಲ ಪೂಜೆ ಮುಗೀತಲ್ಲ, ಭಕ್ತಿಯಿಂದ ಕೈ ಮುಕ್ಕೊಂಡಿದ್ದು ಆಯಿತು. ಆಮೇಲೆ ಅರ್ಶಿನ 3 ಸಾರಿ ಕೆನ್ನೆಗೆ ಅರ್ಶಿನ ಇಕ್ಕೊತೀನಿ, ಹತ್ತು ಕಡೆ ಇತ್ತು ಕಡೆ. ಆಮೇಲೆ ಕುಂಕುಮ ಇಕ್ಕೊಂಡೆ. ಕುಂಕುಮ ನೋಡಿದ್ರಿ ಎಷ್ಟು ಕ್ಲೀನಾಗಿ ಹತ್ಕೊಂಡಿದೆ ಅಂತೇಳಿ ಹಣೆ ಮೇಲೆ ರೌಂಡ್ ಶೇಪಾಗೆ. ತುಂಬಾ ಅಂದರೆ ಏನಂತಾರೆ, ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವ್ರ ಧ್ಯಾನ ಮಾಡ್ತಾ ಇದ್ದೆ. ಪೂಜೆ ಮಾಡಿದ್ಮೇಲೆ ಎಲ್ಲರದ್ದು ಲಕ್ಷಣ ದೇವ್ರಿಗೆ ಧ್ಯಾನ ಮಾಡೋದೆ. ಯಾಕಂತಂದರೆ ಅದೇ ಎಲ್ಲರಿಗೂ ಒಂದು ಕಡೆಯಿಂದ ನೆಮ್ಮದಿ ಕೊಡ್ತೈತೆ. ನಾವು ಮಾಡಿರೋದು ಇವತ್ತಿಂದು ಹಬ್ಬದ ಅಡುಗೆ ನಮ್ಮ ಮನೇಲಿ ಬಜ್ಜಿ ಮೆಣಸಿನ್ಕಾಯಿಂದ ಬಜ್ಜಿ, ವೈಟ್ ರೈಸು, ಆಮೇಲೆ ಸ್ವೀಟ್ ಕಾರ್ನಿಂದ ಪಕೋಡ, ಆಮೇಲೆ ಸಾಂಬಾರು, ಅವರೆಕಾಳು ಹುಳಿ ಸಾಂಬಾರು ಎಲ್ಲ ಮಾಡಿದ್ವಿ. ತುಂಬಾ ಖುಷಿಯಿಂದ ನಮ್ಮ ಮನೇಲೆಲ್ಲ ಊಟ ಮಾಡಿದ್ರು. ಲಾಸ್ಟಾಗಿ 1-2 ಫೋಟೋ ಪಿಕ್ ತಗೊಂಡ್ವಿ ನಾವು, ನಮ್ಮ ಮನೆಯವ್ರು, ನಮ್ಮ ಅಣ್ಣ. ಇವತ್ತಿನ ನನ್ನ ಬ್ಲಾಗ್ ಇದಾಗಿತ್ತು.